ಇದೇ 3ನೇ ತಾರೀಕು ವಿಧಾನ ಪರಿಷತ್ ಟೀಚರ್ ಕಾನ್ಸ್ಟಿಟ್ಯೂನ್ಸಿಯ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. ಸೊ ಆ ಒಂದು ವಿಚಾರವಾಗಿ ನಾನಿವತ್ತು ಮಾತನಾಡಕ್ಕೆ ಬಯಸ್ತೀನಿ. ಏನು ಶಿಕ್ಷಕರ ಕ್ಷೇತ್ರದಲ್ಲಿ ನಮ್ಮ JDS ಪಕ್ಷದ ಪಾತ್ರ ಇದೆ. ನಮ್ಮ JDS ಪಕ್ಷವು ಸುಮಾರು 30-40 ವರ್ಷಗಳಿಂದಲೂ ದೇವೇಗೌಡರು ತಮ್ಮ ಅಧಿಕಾರಾವಧಿಯಲ್ಲಿ ಅಥವಾ ಕುಮಾರಸ್ವಾಮಿ ಅವರ ಅಧಿಕಾರಾವಧಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಒತ್ತು ಕೊಟ್ಟಿದ್ದಾರೆ. ಇದಕ್ಕೆ ಮೊದಲನೇದ ಉದಾಹರಣೆ ಅಂದರೆ 1994-96ರಲ್ಲಿ HD ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದು, ಗೋವಿಂದ ದೇವೇಗೌಡರು ಶಿಕ್ಷಣ ಮಂತ್ರಿಯಾಗಿ ಶಿಕ್ಷಕರನ್ನ 1,05,000 ಜನನ ನೇಮಕ ಮಾಡಿದ್ರು. ಇದು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಒಂದು ದಾಖಲೆಯಾಗಿ ಉಳಿದಿದೆ. ಜೊತೆಗೆ ಅವರು ಪ್ರಧಾನಮಂತ್ರಿ ಆದಾಗ ಕೂಡ ಮಹಿಳೆಯರ ಬಗ್ಗೆ ಒಂದು ವಿಶೇಷವಾದ ಇದಿಟ್ಕೊಂಡು ಅವರು 33% ಪಾರ್ಲಿಮೆಂಟ್ನಲ್ಲಿ ಮಸೂದೆನ ಮಂಡನೆ ಮಾಡ್ತಾರೆ. ಅಂಥ ಒಂದು ಕಾಳಜಿ ನಮ್ಮ JDS ಪಕ್ಷಕ್ಕಿದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಅವರು ಮಹಿಳೆಯರಿಗೆ ಒತ್ತನ್ನು ಕೊಟ್ಟರು. ಅವತ್ತು ಏನು 1,05,000 ಜನನ ಅಪಾಯಿಂಟ್ ಮಾಡಿದಾಗ ಅದರಲ್ಲಿ 50% ಮಹಿಳಾ ಟೀಚರ್ಸ್ ಇದ್ದು ಅನ್ನೋದು ಒಂದು ಸಂತೋಷ ಪಡೋಂಥ ವಿಷಯ. ಈ ಎಲ್ಲ ಕಾರಣಗಳು ಜೊತೆಗೆ ಇನ್ನು ಕುಮಾರಸ್ವಾಮಿಯವರು ಕೂಡ 2004-6ರಲ್ಲಿ ಹೆಣ್ಣುಮಕ್ಕಳು ಶಾಲೆಗೆ ಬರಬೇಕು. ಹೆಣ್ಣುಮಕ್ಕಳು ಶಾಲೆಗೆ ಬರಬೇಕು ಅಂದರೆ ಶಾಲೆಗಳು ದೂರ ಇರುತ್ತೆ, ಮಕ್ಕಳನ್ನ ಕಳಿಸಲ್ಲ ಹೆಣ್ಣುಮಕ್ಕಳನ್ನ. ಆ ಒಂದು ಕಾರಣಕ್ಕೋಸ್ಕರ ಸೈಕಲ್ಗಳನ್ನ ವಿತರಣೆ ಮಾಡೋದು. ಅದು BJP ಮತ್ತು JDS ನೇತೃತ್ವದ ಸರ್ಕಾರ ಇದ್ದಾಗ. ಜೊತೆಗೆ 2005-6 ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಫಂಡನ್ನು ಕೊಟ್ಟಿದ್ರು ಎಜುಕೇಷನ್ ಶಿಕ್ಷಣಕ್ಕೆ, ಅದನ್ನು 12% ಹೆಚ್ಚಿಗೆ ಮಾಡಿದ್ರು. ಜೊತೆಗೆ ಮೊನ್ನೆ 2019-20 ಕೂಡ ಇದೇ ಕುಮಾರಸ್ವಾಮಿಯವರು ಬಿಲ್ಡಿಂಗ್ಗಳು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧ ಮೂಲ ಸೌಕರ್ಯಗಳಿರ್ಬೋದು, ಶಿಕ್ಷಣ ಬಿಲ್ಡಿಂಗ್ಸ್ ಇರ್ಬೋದು, ಸುಮಾರು 1,000 ಕೋಟಿ ರೂಪಾಯಿಗಳನ್ನ ಹಂಚಿಕೆ ಮಾಡಿದ್ದಾರೆ. ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ಗಳು, ಗೌರ್ಮೆಂಟ್ ಕಾಲೇಜ್ಗಳಿಲ್ಲ, ಹಾಸನದಲ್ಲಿ ಲಾ ಕಾಲೇಜ್ ಇರಲಿಲ್ಲ, ಗೌರ್ಮೆಂಟ್ ಕಾಲೇಜ್ಗಳು ಕೊಟ್ಟರು. ಇದೆಲ್ಲವನ್ನು ನೋಡಿದಾಗ ಯಾವುದೇ ಪ್ರೈವೇಟ್ ಕಾಲೇಜ್ಗಳಿಗೆ ಒತ್ತನ್ನು ಕೊಡದೆ ಗೌರ್ಮೆಂಟ್ ಸರ್ಕಾರಿ ಕಾಲೇಜ್ಗಳು ಬರಬೇಕು, ಸರ್ಕಾರದಿಂದ ಎಲ್ಲ ರೀತಿಯ ಅಭಿವೃದ್ಧಿ ಆಗಬೇಕು, ಮಕ್ಕಳುಗಳು ಮತ್ತು ಶಿಕ್ಷಕರು ಎಲ್ರಿಗೂ ಒಳ್ಳೆಯದಾಗಬೇಕು. ಜೊತೆಗೆ ಆಗ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಿರ್ಬೇಕು, ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗಿರ್ಬೋದು, ಎಂದೂ ಕೂಡ ಟೀಚರ್ಸ್ಗಳಿಗೆ ಸ್ಯಾಲ್ರಿ ಕೊಡದೆ ತೊಂದರೆ ಕೊಟ್ಟಿರಲಿಲ್ಲ. ಆದರೆ ಈ ಸರ್ಕಾರ ನಾನು 7ನೇ ವೇತನ ಆಯೋಗ ಮಾಡ್ತೀನಿ ಅಂತ ಹೇಳುತ್ತೆ. ಆಯೋಗನ ನೀವು ಮಾಡೋರು ಈಗಲೇ ಮಾಡ್ಬೋದಾಗಿತ್ತಲ್ಲ, ಯಾಕೆ ಚುನಾವಣೆ ಮುಗಿಸ್ಕೊಂಡು ಮಾಡಬೇಕು ಅಂತಿದ್ದೀರಾ? ನೀವು ಚುನಾವಣೆಯಲ್ಲಿ ಇರ್ತಿರೋ ಮುಂದೆ ಇರಲ್ವೋ ನಿಮಗೆ ಗ್ಯಾರಂಟಿ ಗೊತ್ತಿಲ್ಲ. ನೀವು ನಾನು 7ನೇ ವೇತನ ಆಯೋಗ ಮಾಡ್ತೀನಿ ಅಂತೀರಿ, ಆಮೇಲೆ ಹಳೆ ಪಿಂಚಣಿನ ತೆಗೆದು ಹೊಸ ಪಿಂಚಣಿ ಮಾಡ್ತೀನಿ, ಹೊಸ ಪಿಂಚಣಿ ತೆಗಿತೀನಿ ಅಂತ ಮಾಡ್ತೀನಿ ಅನ್ನಲ್ಲ. ನಿಮಗೆ 1 ವರ್ಷ ಆಯ್ತಲ್ಲ ನೀವು ಅಧಿಕಾರಕ್ಕೆ ಬಂದು, ಎಷ್ಟು ಅಧಿವೇಶನಗಳು ನಡೆದಿದೆ, ಯಾಕೆ ನೀವು ಮಾಡಲಿಲ್ಲ? ನಮ್ಮ ಪಕ್ಷದಲ್ಲೇ ಇದ್ದ ಉಪಸಭಾಪತಿಯಾಗಿದ್ದ ಮಾಜಿ ಉಪಸಭಾಪತಿ ಮರಿ ತಿಪ್ಪೇಗೌಡರು ಹೇಳ್ತಾರೆ, ನಾನು ಹಳೆ ಪಿಂಚಣಿ ವಿರುದ್ಧ ಹಳೆ ಪಿಂಚಣಿನ ಜಾರಿಗೆ ತರಕ್ಕೆ ಹೋರಾಟ ಮಾಡ್ತೀನಿ. ಮರಿ ತಿಪ್ಪೇಗೌಡರಿಗೆ ಈ ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ, ಮರಿ ತಿಪ್ಪೇಗೌಡ್ರೆ ಸ್ವಾಮಿ, ತಾವು ಕಾಂಗ್ರೆಸ್ ಜೊತೆಗೆ ಸಂಬಂಧ ಬೆಳೆಸಿ ನಮ್ಮ ಪಕ್ಷದಲ್ಲಿ ಇಟ್ಕೊಂಡು, ಟೆಕ್ನಿಕಲಿ ನಮ್ಮ ಪಕ್ಷದಲ್ಲಿ ಇಟ್ಕೊಂಡು 3 ವರ್ಷದಿಂದ ಕಾಂಗ್ರೆಸ್ ಜೊತೆ ಸಂಬಂಧ ಬೆಳೆಸಿದ್ದೀರಾ. ಜೊತೆಗೆ ಕಳೆದ ಬಾರಿ ನೀವು ಸಿದ್ದರಾಮಯ್ಯನ ಸರ್ಕಾರ 1 ವರ್ಷ ಆಗಿದೆ, ನೀವು ಅವತ್ತು ಹೋರಾಟ ಮಾಡಿ ಜಾರಿಗೆ ತರ್ಬೋದಾಗಿತ್ತಲ್ಲ. ನಿಮ್ಮದು ಸಿದ್ದರಾಮಯ್ಯನವರು ಒಂದೇ ತಂತ್ರ, ಈ ಚುನಾವಣೆ ಮುಗಿಲಿ, ಚುನಾವಣೆಯಲ್ಲಿ ನೀವು ಅವ್ರನ್ನೇನಾದ್ರು ಗೆಲ್ಲಿಸಿದರೆ ನೀವು ಅವ್ರಿಗೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವಕ್ತಾರ, ಮೈಸೂರು ನಗರದ ವಕ್ತಾರ ಲಕ್ಷ್ಮಣ್ ಹೇಳ್ತಾರೆ, ಟೀಚರ್ನ ಬೆದರಿಸ್ತಾರೆ. ಏನಂತ ಬೆದರಿಸ್ತಾರೆ? ನಮ್ಮ ಸರ್ಕಾರ ಇನ್ನು 4 ವರ್ಷ ಇರುತ್ತೆ, ನೀವು ನಮಗೆ ಓಟ್ ಕೊಡಬೇಕು, ನೀವು ನಮ್ಮ ಹತ್ರ ಬರಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಡೆಯಲ್ಲ. ಈ ರೀತಿ ದಬ್ಬಾಳಿಕೆ ಮಾಡಿದ್ರೆ ನಾವು ಲಕ್ಷ್ಮಣ ಮೇಲೆ ಈ ಕೂಡಲೇ ನಾವು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತೀವಿ. ಇದು ಅವರಿಗೆ ತಕ್ಕ ಪಾಠನ ಕಲಿಸಿ. ಮತ್ತು ಟೀಚರ್ಸ್ಗಳಿಗೆ ಹೇಳ್ತೀನಿ, ಯಾರೂ ಕೂಡ ಭಯಭೀತರಾಗಿ ಮತನ ಚಲಾವಣೆ ಮಾಡಬೇಡಿ, ಭಾಳ ಧೈರ್ಯವಾಗಿ ಬಂದು ನಿಮಗೆ ಇಷ್ಟವಾದ, ನಾನು ಇಷ್ಟ ಹೇಳೋದು, ನಮ್ಮ ಪಕ್ಷದ ಈಗ ಆಲ್ರೆಡಿ ಶೈಕ್ಷಣಿಕವಾಗಿ ಬಹಳ ಡೆವಲಪ್ಮೆಂಟ್ಗಳು ಮಾಡಿದ್ದೀವಿ. ಜೊತೆಗೆ ನಮ್ಮ ಪಕ್ಷದ ವಿವೇಕಾನಂದರು ಕೂಡ ಹೇಳಿದ್ದಾರೆ, ತಮ್ಮ ಸ್ಯಾಲ್ರಿ ಅಮೌಂಟ್ ಏನಿದೆಯೋ ಅದನ್ನು 6 ವರ್ಷ ಕೂಡ ತಮ್ಮ ಎಲ್ಲ ಹಣವನ್ನು ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅವರ ಕ್ಷೇತ್ರ ಅಭಿವೃದ್ಧಿಗೆ ಅಥವಾ ಶೈಕ್ಷಣಿಕ ಸಮುದಾಯ ಭವನಗಳು ಏನು ಬೇಕಾದ್ರೂ ಆಫ್ ಮಾಡ್ಕೊಳ್ಳಿ, ನನ್ನ ಎಲ್ಲ ಸ್ಯಾಲ್ರಿನೂ ಕೊಡ್ತೀನಿ. ಇಲ್ಲಿವರೆಗೂ ಒಬ್ಬರು ಕ್ಯಾಂಡಿಡೇಟ್ ನಿಂತಿದ್ರು ತನ್ನ ಸ್ಯಾಲ್ರಿನ ಕೊಡ್ತೀನಿ ಅಂತ ನಾವು ಕೇಳಿಲ್ಲ. ಅಂಥ ಒಂದು ಉದಾರ ಮನೋಭಾವನೆಯಿಂದ ಹೇಳಿದ್ದಾರೆ. ಆದ್ದರಿಂದ ನಾನು ಇಷ್ಟ ಹೇಳೋದು, ಈ ಒಂದು ಕಾರಣದಿಂದ ನಮ್ಮ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ 4 ಜಿಲ್ಲೆಯ ಟೀಚರ್ಸ್ಗಳು ಕೇಳ್ಕಳಿಸ್ತೆ, ಇಂಥ ಒಬ್ಬ ಹೊಸದಾಗಿ ಬಂದಿರೋ ಒಬ್ಬ ವ್ಯಕ್ತಿಗೆ ತಮ್ಮ ಮೊದಲನೇ ಪ್ರಾಶಸ್ತ್ಯವನ್ನು ಮತವನ್ನು ಕೊಡಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ಕೇಳ್ಕೊಳ್ತೀನಿ.